ನಮಸ್ಕಾರ ಸ್ನೇಹಿತರೆ, ಸಿನಿಮಾ ಸಂತೆಗೆ ಸ್ವಾಗತ. ಇವತ್ತು ನಾನು ಮಾತಾಡೋದು 29 ಸಿನಿಮಾದ ಬಗ್ಗೆ. ನಿಜ ಹೇಳಬೇಕಂದ್ರೆ ಟ್ರೇಲರ್ ನೋಡಿದಾಗ ಇದು ಒಂದು ಸಾಮಾನ್ಯ ಲವ್ ಸ್ಟೋರಿ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಸಿನಿಮಾ ನೋಡಿದ ನಂತರ ನನ್ನ ಅಭಿಪ್ರಾಯ ಸಂಪೂರ್ಣವಾಗಿ ಬದಲಾಗಿದೆ. ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಏನಂದರೆ ಇದರ ರೈಟಿಂಗ್ ಮತ್ತು ಕ್ಯಾರೆಕ್ಟರ್ ಇಮೋಷನ್ಸ್. ಇಲ್ಲಿ ದೊಡ್ಡ ಟ್ವಿಸ್ಟ್ಸ್ ಇಲ್ಲ, ಅನ್ನೆಸೆಸರಿ ಎಲಿವೇಶನ್ಸ್ ಇಲ್ಲ. ಆದರೂ ಕ್ಯಾರೆಕ್ಟರ್ಸ್ ಜೊತೆ ಕನೆಕ್ಟ್ ಆಗೋದು ತುಂಬ ಈಸಿ ಆಗುತ್ತೆ. ಹೀರೋ ಮತ್ತು ಹೀರೋಯಿನ್ ನಡುವಿನ ರಿಲೇಷನ್ಶಿಪ್ ಬಿಲ್ಡ್ ಆಗುವ ರೀತಿ ತುಂಬ ನ್ಯಾಚುರಲ್ ಆಗಿ ಫೀಲ್ ಆಗುತ್ತೆ. ಕೆಲವು ಡೈಲಾಗ್ಸ್ ಕೇಳುವಾಗ ಇದು ಸಿನಿಮಾ ಡೈಲಾಗ್ ಅಲ್ಲ, ನಮ್ಮ ಸುತ್ತಮುತ್ತ ಇರೋರು ಮಾತಾಡೋ ರೀತಿಯೇ ಅಲ್ವಾ ಅನ್ನೋ ಫೀಲಿಂಗ್ ಬರುತ್ತೆ. ಅದರಲ್ಲೂ ಹೀರೋ ಕ್ಯಾರೆಕ್ಟರ್ ಲೈಫ್ ಬಗ್ಗೆ ಯೋಚಿಸೋ ರೀತಿ, ಫ್ಯೂಚರ್ ಬಗ್ಗೆ ಕ್ವೆಶ್ಚನ್ ಮಾಡ್ಕೊಳ್ಳೋ ರೀತಿ, ತನ್ನ ಐಡೆಂಟಿಟಿ ಹುಡುಕಿಕೊಳ್ಳೋ ಪ್ರಯತ್ನ, ಇವೆಲ್ಲವೂ ಇಂದಿನ ಯುವ ಜನತೆಗೆ ತುಂಬ ರಿಲೇಟಬಲ್ ಆಗಬಹುದು. ಮತ್ತೊಂದು ವಿಷಯ ಹೇಳಲೇಬೇಕು, ಈ ಸಿನಿಮಾ ಇಮೋಷನ್ ಕ್ರಿಯೇಟ್ ಮಾಡಲು ಫೋರ್ಸ್ ಮಾಡೋದಿಲ್ಲ. ಯಾವ ಸೀನ್ ಇಮೋಷ್ನಲ್ ಆಗಬೇಕೋ ಅದು ನ್ಯಾಚುರಲಿ ಇಮೋಷ್ನಲ್ ಆಗುತ್ತೆ, ಅದೇ ಕಾರಣಕ್ಕೆ ಫಸ್ಟ್ ಹಾಫ್ ಮುಗಿಯುವಷ್ಟರಲ್ಲಿ ಕ್ಯಾರೆಕ್ಟರ್ಸ್ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಬಿಲ್ಡ್ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಸ್ಟೋರಿ ನಮ್ಮನ್ನು ನಿಧಾನವಾಗಿ ತನ್ನೊಳಗೆ ಸೆಳೆದುಕೊಳ್ಳುತ್ತೆ. ಈಗ ಸೆಕೆಂಡ್ ಹಾಫ್ ಬಗ್ಗೆ ಮಾತಾಡೋಣ. ಸ್ಟೋರಿ ಮುಂದೆ ಹೋಗುತ್ತಾ ಲವ್ ಸ್ಟೋರಿ ಮಾತ್ರ ಅಲ್ಲ, ಲೈಫ್, ರೆಸ್ಪಾನ್ಸಿಬಿಲಿಟಿ, ಎಕ್ಸ್ಪೆಕ್ಟೇಷನ್ಸ್ ಮತ್ತು ಸೆಲ್ಫ್ ಡಿಸ್ಕವರಿ ಅನ್ನೋ ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡುತ್ತದೆ. ಇಲ್ಲಿ ನನಗಿಷ್ಟವಾದದ್ದು ಸ್ಕ್ರೀನ್ ಪ್ಲೇ. ಯಾಕಂದರೆ ಇತ್ತೀಚೆಗೆ ಬರುತ್ತಿರುವ ಹಲವಾರು ರೊಮ್ಯಾಂಟಿಕ್ ಡ್ರಾಮಾಸ್ ಒಂದೇ ಪ್ಯಾಟರ್ನ್ ಫಾಲೋ ಮಾಡ್ತವೆ. ಆದರೆ 29ರಲ್ಲಿ ಕೆಲವು ಕಾನ್ವರ್ಸೇಷನ್ಸ್, ಕೆಲವು ಸಿಚುವೇಶನ್ಸ್ ಮತ್ತು ಕೆಲವು ಇಮೋಷ್ನಲ್ ಮೂಮೆಂಟ್ಸ್ ಒಂದು ಫ್ರೆಶ್ ಫೀಲಿಂಗ್ ಕೊಡ್ತವೆ. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಲೀಡ್ ಆ್ಯಕ್ಟರ್ಸ್ ಇಬ್ಬರು ತುಂಬ ಸಿನ್ಸಿಯರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಇಮೋಷ್ನಲ್ ಸೀನ್ಸ್ನಲ್ಲಿ ಅವ್ರ ಎಕ್ಸ್ಪ್ರೆಷನ್ಸ್ ಮತ್ತು ಡಯಲಾಗ್ ಡೆಲಿವರಿ ಚೆನ್ನಾಗಿ ವರ್ಕ್ ಆಗುತ್ತದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಸಿನಿಮಾಗೆ ಒಳ್ಳೆ ಸಪೋರ್ಟ್ ನೀಡುತ್ತದೆ. ಮ್ಯೂಸಿಕ್ ಯಾವತ್ತೂ ಸೀನ್ಸನ್ನು ಓವರ್ ಪವರ್ ಮಾಡೋದಿಲ್ಲ, ಬದಲಿಗೆ ಇಮೋಷನನ್ನು ಇನ್ನಷ್ಟು ಫೀಲ್ ಆಗುವಂತೆ ಮಾಡುತ್ತದೆ. ಈ ಸಿನಿಮಾ ಆ್ಯಕ್ಷನ್ ಅಥವಾ ಮಾಸ್ ಮೂಮೆಂಟ್ಸ್ ಹುಡುಕುವವ್ರಿಗಾಗಿ ಅಲ್ಲ, ಆದರೆ ಕ್ಲೀನ್ ರೊಮ್ಯಾನ್ಸ್, ರಿಲೇಟಬಲ್ ಕ್ಯಾರೆಕ್ಟರ್ಸ್ ಮತ್ತು ಹಾರ್ಟ್ ಟಚಿಂಗ್ ಇಮೋಷ್ನಲ್ ಡ್ರಾಮಾ ಇಷ್ಟಪಡುವವ್ರಿಗೆ ಇದು ಖಂಡಿತ ಟ್ರೈ ಮಾಡಬಹುದಾದ ಸಿನಿಮಾ. ನನ್ನ ಒಪಿನಿಯನ್ನಲ್ಲಿ 29 ಒಂದು ಸಿಂಪಲ್, ಸಿನ್ಸಿಯರ್ ಮತ್ತು ಬ್ಯೂಟಿಫುಲ್ ಇಮೋಷ್ನಲ್ ಜರ್ನಿ. ಸಿನಿಮಾ ಮುಗಿದ ನಂತರವೂ ಕೆಲವು ಸೀನ್ಸ್, ಕೆಲವು ಡಯಲಾಗ್ಸ್ ಮತ್ತು ಕೆಲವು ಕ್ಯಾರೆಕ್ಟರ್ಸ್ ಮನಸ್ಸಿನಲ್ಲಿ ಉಳಿದುಕೊಳ್ತವೆ. ನೀವು ಸಿನಿಮಾ ನೋಡಿದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಿನಿಮಾ ಸಾಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ರಿವ್ಯೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್.